45-50 ವರ್ಷಗಳ ರಾಜಕೀಯ ಅನುಭವ ಲಾಭವನ್ನು ಪಡೆದವರು. ಹತ್ರ 6 ಬಾರಿ ಸಂಸದರಾದವರು, ರಾಜ್ಯ ಮತ್ತು ಕೇಂದ್ರದಲ್ಲಿ ಸಚಿವರಾಗಿ ಕಾರ್ಯನಿರ್ವಹಿಸಿದವರು, ರಾಜಕೀಯ ಮುತ್ಸದ್ದಿಗಳು, ಜಿಲ್ಲೆಯ ಅಡ್ಜಸ್ಟ್ಮೆಂಟ್ ರಾಜಕಾರಣದ ಭೀಷ್ಮ ಪಿತಾಮಹ. ಇವರು ತಮ್ಮ ಮುಂದಿನ ಒಂದು ಗೋಷ್ಠಿಯಲ್ಲಿ ಹೇಳ್ತಾರೆ, ಅವ್ರು ಬಳಸುವಂತ ಶಬ್ದ, ಅವನು, ಸನ್ಮಾನ್ಯರು ಬಳಸುವಂತ ಶಬ್ದ ಅವನು ಬೇರೆ ಜಿಲ್ಲೆ ನಮ್ಮ ಜಿಲ್ಲೆ ಅಲ್ಲ. ಅಲ್ಲಿಂದ ಜನ ತಂದು ಪ್ರತಿಭಟನೆ ಮಾಡಿಸೋದು ದರ್ದು ನನಗಿಲ್ಲ. ಅಭಿಮಾನಿಗಳು ನನ್ನ ಅಭಿಮಾನದಿಂದ ಆದಂತಹ ಅನ್ಯಾಯಕ್ಕೆ ಆಕ್ರೋಶನ ವ್ಯಕ್ತಪಡಿಸಕ್ಕೆ ಪಕ್ಷದ ಕಾರ್ಯಾಲಯಕ್ಕೆ ಹೋಗ್ತಾರೆ ವಿನಃ ರಸ್ತೆ ಮೇಲೆ ಯಾರು ನ್ಯಾಯ ಕೇಳಲ್ಲ. ಹೀಗಾಗಿ ನ್ಯಾಯ ಕೇಳಕ್ಕೆ ಅಥವಾ ಪ್ರಶ್ನೆ ಮಾಡಕ್ಕೆ ಅವರು ಪಕ್ಷದ ಕಾರ್ಯಾಲಯಕ್ಕೆ ಹೋಗಿದ್ರು. ಹಾಗಾದ್ರೆ ಸಾರ್ವಭೌಮ ಸಂವಿಧಾನದಲ್ಲಿ, ಪ್ರಜಾಪ್ರಭುತ್ವದಲ್ಲಿ ಪ್ರಶ್ನೆ ಕೇಳಬಾರ್ದ? ನ್ಯಾಯ ಆಗಿದೆ ಅಂತ ಕೇಳಬೇಕಾದ್ರೆ ಏನಮ್ಮ ಗಾಂಧಿ ಚೌಕ ಕೂತ್ಕೊಂಡು ಪ್ರಶ್ನೆ ಮಾಡ್ಬೇಕಾಗಿತ್ತ? ಸಹಜವಾಗಿ ನನ್ನ ಮೇಲೆ ಇಟ್ಟಂತಹ ಗೌರವ, ಪ್ರೀತಿ, ಮಾನ, ಸನ್ಮಾನದಿಂದ ನಮ್ಮವರು ಭಾರತೀಯ ಜನತಾ ಪಕ್ಷ ಜಿಲ್ಲಾ ಕಾರ್ಯಕ್ಕೆ ಹೋಗಿದ್ದು ನಿಜ. ಆ ದಿನ ಕೂಡ ನಾನು ಊರಲ್ಲಿ ಇರಲಿಲ್ಲ. ದೋಣಿಯಿಂದ ನಾನು ದಾರಿಯಲ್ಲಿದ್ದೆ. ವಿಷಯ ಗೊತ್ತಾಯ್ತು. ತಕ್ಷಣವೇ ನನ್ನ ಸಹೋದರರಿಗೆ, ತಾಯಂದ್ರಿಗೆ ಫೋನ್ ಮಾಡಿದ್ರೆ, ಬೇಡ, ಅದನ್ನ ಪಕ್ಷದ ಚೌಕಟ್ಟಿನಲ್ಲಿ ನಾವು ಪ್ರಶ್ನೆ ಮಾಡ್ತೀನಿ, ನೀವು ಅಲ್ಲಿ ಪ್ರತಿಭಟನೆ ಜಾಸ್ತಿ ಮಾಡೋದು ಬೇಡ, ತಾವು ಅಲ್ಲಿ ಹೊರಡ್ರಿ ಅಂತಲೇ 5-10 ನಿಮಿಷದಲ್ಲಿ ಎಲ್ಲರೂ ಅಲ್ಲಿಂದ ಹೊರಟು ಮಾತೆ ಗೌರವ ಕೊಟ್ಟು ಅಲ್ಲಿ ಹೊರಟರು. ಈ ಮಹಾನ್ ಭಾವರು ತದನಂತರ ಹೇಳ್ತಾರೆ, ಬೇರೆ ಜಿಲ್ಲೆಯ ಜನ ಕರೆಸಿದ್ರು ಅಂತ. ನಾನು ಬೇರೆ ಜಿಲ್ಲೆ ಅಂತ ತಂದು ಅವ್ರಿಗೆ ಪ್ರಶ್ನೆ ಮಾಡಕ್ಕೆ ನಾನು ಇಷ್ಟಪಡ್ತೇನೆ. ತಮ್ಮಗಳ ಮುಖೇನ ಸನ್ಮಾನ್ಯರೇ, ರಾಜಕೀಯ ಮುತ್ಸದ್ದಿಗಳೇ, ಭಾರತದ ಸಂವಿಧಾನ ಆದರಣೀಯ ವಿಶ್ವ ಮಾನವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿದಂತಹ ಸಂವಿಧಾನದಲ್ಲಿ ನಂಬಿಕೆ ಇಟ್ಟವರು ನಾವು, ಕಾಯ ವಾಚ ಮನಸ್ಸಾದ ನಾವು ನಡೆಸ್ಕೊಂಡು ಹೋಗ್ತಿರುವಂತ ನಾವು, ಅವರು ಕೊಟ್ಟಂತಹ ಅಥವಾ ಅದರಿಂದ ಪ್ರದತ್ತವಾದ ಅವಕಾಶದಿಂದ ಒಬ್ಬ ಭಾರತೀಯ ಭಾರತೀಯ ನಾಗರಿಕ ದೇಶದ ಯಾವುದೇ ಮೂಲೆಯಲ್ಲಿ ಹೋಗಿ ಚುನಾವಣೆಗೆ ನಿಲ್ಲುವಂತಹ ಹಕ್ಕನ್ನ ಪ್ರತಿಪಾದಿಸಬಹುದು. ಇಷ್ಟು ಸಾಮಾನ್ಯ ಜ್ಞಾನ ತಮಗಿಲ್ಲವೇ ಮಾನ್ಯರೇ? ತಾವುಗಳು ಕೂಡ ಪಕ್ಕದ ಚಿಕ್ಕೋಡಿ ಜಿಲ್ಲೆಗೆ ಹೋಗಿ ಸ್ಪರ್ಧೆ ಮಾಡೋದು ಮರುತ್ರ? ಅವಾಗ ಈ ಪ್ರಶ್ನೆ ನಿಮ್ಮ ಮನಸ್ಸಲ್ಲಿ ಬರ್ಲಿಲ್ವಾ? ಯಾಕೆ ಬಾಲಿಶವಾದ ಹೇಳಿಕೆ ಕೊಟ್ಟು ನಿಮ್ಮ ಗೌರವನ ಜನರ ಮುಂದೆ ಕಡಿಮೆ ಮಾಡಿಕೊಳ್ತಿದ್ದೀರಿ? ಜಿಲ್ಲೆಯ ಅತ್ಯಂತ ಹಿರಿಯ ರಾಜಕಾರಣಿಗಳು ತಾವು. ಭೀಷ್ಮ ಪಿತಾಮಹ ನೀವು. ಮೇಲೆ ಪದೇ ನೀವು ಕ್ಲೇಮ್ ಮಾಡ್ತೀರಿ, ಅಲ್ಲಿ ಹೋಗಿ ಬೇರೆ ಬೇರೆ ಪಕ್ಷಗಳನ್ನ ಚುನಾಯಿತನಾದೆ ಅಂತಂದು. ಆಯಾ ಕಾಲಘಟ್ಟದಲ್ಲಿ ತಾವು ಚುನಾಯಿತ ಆಗಿದ್ದಕ್ಕೆ ತಮಗೆ ಅಭಿನಂದನೆ ಕೂಡ ಸಲ್ಲಿಸ್ತೇನೆ. ಆದ್ರೆ ಸಂವಿಧಾನದ ಸಾಮಾನ್ಯವಾದಂತಹ ಒಂದು ಅರಿವು ತಮಗಿಲ್ಲಲ್ಲ ಅಂತಂದ್ರೆ ಮನಸ್ಸಿಗೆ ನೋವು ಕೂಡ ಆಗ್ತದೆ. ಒಂದು ವಿಡಿಯೋ ಕ್ಲಿಪ್ ನಾನು ನೋಡಿದೆ. ನಾನು ಕೆಲವು ಮಾಧ್ಯಮಗಳ ಹೆಸರನ್ನು ನಾನು ಪ್ರಸ್ತಾಪ ಮಾಡ್ತೇನೆ, ಯಾಕಂದ್ರೆ ವಿಡಿಯೋ ಕ್ಲಿಪ್ ಅಲ್ಲಿ ಬಂದಿರುವಂತದ್ದು ಬಹುತೇಕ ತಾವೆಲ್ಲರೂ ಅವತ್ತು ಇದ್ರಿ ಅಂತ ನಾನು ತಿಳ್ಕೊಂಡಿದ್ದೀನಿ. ಆ ವಿಡಿಯೋ ಕ್ಲಿಪ್ ಕಂಡು ಬರೋದು ಗಡಿನಾಡ ಕ್ರಾಂತಿ ಒಂದು ಲೋಗೋ, ರಿಪಬ್ಲಿಕ್ ಲೋಗೋ, TV 18 ಲೋಗೋ, ಪಬ್ಲಿಕ್ TV ಲೋಗೋ,
FM ಕೂಡ ಅದನ್ನ ಪ್ರಚಾರ ಮಾಡಿದ್ದಾರೆ. ಇನ್ನು ಹಲವಾರು ತಾವೆಲ್ಲರೂ ಮಾಡಿರ್ಬೋದು. ದಯವಿಟ್ಟು ಅನ್ಯತಾ ಭಾವಿಸಬೇಡಿ. ತಮ್ಮಗಳ ಹೆಸರು ತಗೊಂಡಿದ್ದೀರಾ. ಸ್ಪಷ್ಟವಾಗಿ ಯಾವ ದಿನ ನನ್ನ ಸಮಾಜ ಜನ ಪ್ರತಿಭಟನೆ ಮುಖಾಂತರ ಜಿಲ್ಲೆಯ ಕಾರ್ಯಾಲಯಕ್ಕೆ ಹೋಗಿದ್ರು, ಅವಾಗ ಹೇಳ್ತಾರೆ, ನಾವೇನವ್ರು ಓಟ್ ಕೇಳಕ್ ಹೋಗಿದೇನ್ರಿ, ನಮ್ಗೆ ಓಟ್ ಬೇಡ, ಯಾರು ಹಾಕೊಳ್ಳಿ ಅಂತ ಸಮಾಜವನ್ನ ತುಚ್ಛವಾಗಿ ತಾವುಗಳು ಮಾತಾಡಿದ್ದು ಸಾಕ್ಷಿ ಸಮೇತ ಮಾಧ್ಯಮ ಮಿತ್ರರು ಸೆರೆ ಹಿಡಿದ್ರು ಕೂಡ ಉದ್ದಟತನದಿಂದ ನಾನು ಹೇಳಿಲ್ಲ, ಅದನ್ನ ಮಾಧ್ಯಮದವರು ತಿರುಚಿದ್ದಾರೆ ಅಂತ ಮಾತು ಹೇಳ್ತಾರ. ಅದು ನೀವು ಮಾಧ್ಯಮಗಳ ಮೇಲೆ, ಮಾಧ್ಯಮ ಮಿತ್ರರ ಮೇಲೆ ಮಾಡುವಂತ ಆರೋಪ ಅಲ್ವಯ್ಯ? ಮಾಧ್ಯಮ ಮಿತ್ರರಿಗೆ ತಿರುಚುವಂತ ಅವಶ್ಯಕತೆ ಯಾವುದೂ ಇಲ್ಲ ಮಹನೀಯರೇ. ಯಾವಾಗಲೂ ಮಾಧ್ಯಮ ಪತ್ರಿಕೋದ್ಯಮ ಅಂದ್ರೆ ಸಂವಿಧಾನದ ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಯಾವ ರೀತಿ ಇದೆಯೋ ಹಾಗೆ ಕಾಣದೇ ಇರುವಂತಹ ಮತ್ತೊಂದು ಪಿಲ್ಲರ್ ಅದೇ ಪತ್ರಿಕಾಂಗ ಅಂತ ನಾವು ಪ್ರತಿಯೊಂದು ಹೇಳ್ತೀವಿ. ಸಮಾಜದ ಹೊಲಸನ್ನ ಸ್ವಚ್ಛ ಮಾಡಬೇಕಾದ್ರೆ ಅಹರ್ನಿಶಿ ದುಡಿಯುವಂತಹ ಮಾಧ್ಯಮ ಮಿತ್ರರ ಮೇಲೆ ನೀವು ಆರೋಪ ಹೊರಿಸ್ತಿರಲ್ಲ, ಇದು ಎಷ್ಟು ಮಟ್ಟಿಗೆ ಸರಿ ಅಂತ ನೀವು ಆತ್ಮಾವಲೋಕನ ಮಾಡಿಕೊಳ್ತಾ ತಮ್ಮ ಮುಖ್ಯನವ್ರಿಗೆ ಹೇಳ್ತಾರೆ. ಇಷ್ಟೆಲ್ಲ ಆದರೂ ಕೂಡ ಜಿಲ್ಲೆಯ ಹಿರಿಯರಿಗೆ ಅದು ಆಗಿದಂತ ತಪ್ಪು ಅಂತ ಅನ್ಸಂಗಿಲ್ಲ. ಎಲ್ಲರೂ ಮೌನಂ ಸಮ್ಮತಿ ಲಕ್ಷಣಂ ಅಂತ ಧೋರಣೆಯನ್ನ ತೋರಿಸ್ತಾ ಇದ್ದಾರೆ. ಯಾಕೋ ಗೊತ್ತಿಲ್ಲ, ಬಹುಶಃ ಬಂಜಾರರ ಮತಗಳು ಸನ್ಮಾನ್ಯ ಈಗಿನ ಅಭ್ಯರ್ಥಿಗಳಿಗೆ ಬೇಕಾಗಿಲ್ಲನೋ ಅಂತ ಅನಿಸ್ತಾ ಇದೆ. ಬಂಜಾರರ ಸ್ವಾಭಿಮಾನ ಕೆಣಕಿದ್ದಾರೆ. ಬಂಜಾರ ಸಮಾಜ ಮಾತು ಕೊಟ್ರೆ ಮಾತಿಗೆ ತಪ್ಪಲ್ಲ. ಪ್ರೀತಿ, ಗೌರವ, ಸನ್ಮಾನ ತೋರಿಸಿದ್ರೆ ಅದಕ್ಕೆ ಚ್ಯುತಿ ಆಗಲಂತೆ ನೋಡ್ಕೊಳ್ಳುವಂತ ಒಂದು ಸಮಾಜ. ಕಾಡು ಮೇಡುಗಳು ಅಲೆದು ಮೇಲ್ವರ್ಗದ ಜನರ ಒಂದು ಸಂಸ್ಕಾರದಿಂದ ಇವತ್ತು ಸಮಾಜ ಪ್ರಮುಖವಾಗಿ ಹೋಗ್ತಾ ಇದೆ. ಬಹುಶಃ ಸನ್ಮಾನ್ಯರಿಗೆ ಅದು ಸಹನೆ ಆಗ್ತಿಲ್ಲೇನೋ ಅಂತ ಅನಿಸ್ತಾ ಇದೆ. ವಿಜಯಪುರ ಜಿಲ್ಲೆಯ ಚುನಾವಣೆಯ ಒಂದು ಇತಿಹಾಸವನ್ನು ಹೆಕ್ಕಿ ತೆಗೆದಾಗ ಹಲವಾರು ಪಕ್ಷಗಳು ಬಂಜಾರ ಸಮಾಜಕ್ಕೆ ಒಂದಿಲ್ಲ ಒಂದು ಕಾರಣದಿಂದ ಅವಕಾಶಗಳನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಈ ಬಾರಿ ಭಾರತೀಯ ಜನತಾ ಪಕ್ಷದಲ್ಲಿ ಅವಕಾಶ ಕೊಡಿ ಅಂತ ನಾವು ದಯನೀಯವಾಗಿ ಹಿರಿಯರಿಗೆ ಕೇಳ್ಕೊಂಡಿದ್ವಿ. ಕೊಡ್ತೀವಂತ ಅವರು ಕೂಡ ಹೇಳಿದ್ರು. ಕೊನೆಯ ಕ್ಷಣದಲ್ಲಿ ಕೆಲವರ ಬ್ಲಾಕ್ ಮೇಲ್ ತಂತ್ರದಿಂದ ಅದು ತಪ್ಪೋಯ್ತು. ಆದರೂ ಕೂಡ ಭಾರತೀಯ ಜನತಾ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ನಾನು ಈಗಲೂ ಹೇಳ್ತೇನೆ, ಭಾರತೀಯ ಜನತಾ ಪಕ್ಷದ ಹೆಮ್ಮೆಯ ಕಾರ್ಯಕರ್ತನಾಗಿ ವಿಶ್ವ ನಾಯಕ ನರೇಂದ್ರ ಮೋದಿ ಅವರ ಮಾಡ್ತಿರುವಂತಹ ಅಭಿವೃದ್ಧಿ ಕಾರ್ಯಗಳಿಗೆ ಶರಣಾಗಿ ಅವರು ಕಂಡಂತಹ ಕನಸಿನ ವಿಶ್ವಗುರುವಿಗೆ ಆಗಬೇಕು ಭಾರತ ಎಂದು ಕನಸು ಕಾಣ್ತವರು, ಅದಕ್ಕೆ ಒಬ್ಬ ನಾನು ಕಾರ್ಯಕರ್ತನಾಗಿ ಸದೃಢ ಸಮರ್ಥ ಭಾರತಕ್ಕೆ ಸನ್ಮಾನಿಸಿ ನರೇಂದ್ರ ಮೋದಿ ಅವರು ಬೇಕಾಗಿದ್ದು ಸಮರ್ಥ ಸದೃಢ ನಾಯಕರು. ಆ ನಿಟ್ಟಿನಲ್ಲಿ ನಾವು ಒಂದು ಕ್ಲೇಮ್ ಮಾಡಿದ್ದು, ನಾವು ನಿಮ್ಮ ತಂಡಕ್ಕೆ ಸೇರ್ತೇವೆ, ಸನ್ಮಾನ ನಮ್ಗೆ ಅವಕಾಶ ಕೊಡಿ ಅಂತ ನಾವು ವಿನಂತಿ ಮಾಡಿಕೊಂಡಿದ್ವಿ. ಆದ್ರೆ ನನ್ನ ಹೋರಾಟ ಇರುವುದು ಭಾರತೀಯ ಜನತಾ ಪಕ್ಷದ ವಿರುದ್ಧ ಅಲ್ಲ. ನನ್ನ ಹೋರಾಟ ಇರೋದು ನನ್ನ ಪಕ್ಷದ ನಾಯಕರ ವಿರುದ್ಧ ಅಲ್ಲ. ನನ್ನ ಹೋರಾಟ ಇರೋದು ಅಸಮರ್ಥ ವ್ಯಕ್ತಿಯ ವಿರುದ್ಧ ಅನ್ನೋದನ್ನ ನಾನು ಸ್ಪಷ್ಟಪಡಕ್ಕೆ ಇಚ್ಛೆ ಪಡ್ತೇನೆ. ಕೆಲ ದಿನಗಳ ಹಿಂದೆ ತಾವು ಹಲವಾರು ಜನ ನನಗೆ ಸಂಪರ್ಕ ಮಾಡಿದ್ರು ಕೂಡ ನಾನು ಹೇಳಿದ್ದೆ, ಅಭ್ಯರ್ಥಿಯ ಬದಲಾವಣೆ ಆಗಲೇಬೇಕು, ನನಗೆ ನನ್ನ ವಿಜಯಪುರ ವಿಕಸಿತ ಆಗಬೇಕು, ಆವಾಗ ಮಾತ್ರ ಭಾರತ ವಿಕಸಿತ ಆಗ್ತದೆ. ಹನಿ ಹನಿ ಗೂಡಿ ಹಳ್ಳ ಅಂತ ಹೇಳ್ತಾರೆ ಬಂಧುಗಳೇ. ಸೆಲೆಯಿಂದ ನೀರು ಸೇರಿ ಬಂದಾಗ ಮಾತ್ರ ಹಳ್ಳ ಆಗ್ತದೆ, ಹಳ್ಳಿಯಿಂದ ನದಿ ಆಗ್ತದೆ, ನದಿಯಿಂದ ಸಮುದ್ರ ಆಗ್ತದೆ. ಅದು ಸೆಲೆಯನ್ನ ಬಂದ್ ಮಾಡಕ್ ಹೋಗ್ತಾ ಇದ್ರಿ, ಆ ಹನಿಯನ್ನ ಉತ್ಪಾದನೆ ಆಗ್ಲಾ ನೋಡ್ಕೊತಾ ಇದ್ರಿ. ಅದಕ್ಕಾಗಿ ನನ್ನ ವಿಜಯಪುರಕ್ಕೆ ಸಮಗ್ರ ಅಭಿವೃದ್ಧಿಗೋಸ್ಕರವಾಗಿ, ವಿಜಯಪುರ ಜಿಲ್ಲೆಯ ಸ್ವಾಭಿಮಾನಕ್ಕೋಸ್ಕರವಾಗಿ ನಾನು ಚುನಾವಣೆಯಲ್ಲಿ ಮುಂದುವರಿತಾ ಅಂತ ಹೇಳಕ್ಕೆ ನಿಮ್ಮ ಮುಂದೆ ಇಚ್ಛೆ ಪಡ್ತಾ ಇದ್ದೇನೆ. ವಿಜಯಪುರ ಜಿಲ್ಲೆಯ ಸ್ವಾಭಿಮಾನಕ್ಕಾಗಿ, ಸಮಗ್ರ ಅಭಿವೃದ್ಧಿಗಾಗಿ, ಅಪೂರ್ಣಗೊಂಡಂತಹ ಕೃಷ್ಣಾ ಮೇಲ್ನಡೆ ಯೋಜನೆಯ ಸಂಪೂರ್ಣವಾಗಿ ಮಾಡೋದಕ್ಕೋಸ್ಕರವಾಗಿ
ನಾನು ಪ್ರಯತ್ನ ಮಾಡೋಕ್ಕೋಸ್ಕರವಾಗಿ ಜಿಲ್ಲೆಯಲ್ಲಿ ಕಾಡ್ತಿರುವಂತಹ ನಿರುದ್ಯೋಗ ಸಮಸ್ಯೆಗೆ ಬೃಹತ್ ಕೈಗಾರಿಕೆಗಳನ್ನು ತರುವ ಒಂದು ಕನಸಿನೊಡನೆ ಜಿಲ್ಲೆಯಿರುವಂತಹ ಅತ್ಯಂತ ಅಪಾರವಾದ ಕೃಷಿ ತೋಟಗಾರಿಕೆ ಬೆಳೆಯುವಂತಹ ನನ್ನ ರೈತ ಮಿತ್ರರಿಗೆ ನ್ಯಾಯ ಕೊಡೋದಕ್ಕೋಸ್ಕರವಾಗಿ ನಾನು ಈ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಂತೆ ನಾನು ನನ್ನ ನಾಮಪತ್ರವನ್ನ ಬರುವ ಮಂಗಳವಾರದಂದು ತಮ್ಮೆಲ್ಲರ ಒಂದು ಆಶೀರ್ವಾದದಿಂದ ನಾನು ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಅದಕ್ಕೆ ತಮ್ಮೆಲ್ಲರ ಒಂದು ಆಶೀರ್ವಾದ, ಸಹಾಯ, ಸಹಕಾರ ತಮ್ಮ ಮುಖೇನ ಜಿಲ್ಲೆಯ ಸ್ವಾಭಿಮಾನಿ ಮತದಾರ ಬಂಧುಗಳಿಗೆ, ಪ್ರಜೆಗಳಲ್ಲಿ ನತಮಸ್ತಕನಾಗಿ ನಾನು ವಿನಂತಿ ಮಾಡ್ಕೋತೇನೆ. ಕಳೆದ 15 ದಿನಗಳಿಂದ ಜಿಲ್ಲೆಯಲ್ಲಿರುವಂತಹ ಅಪಾರ ಸಂಖ್ಯೆಯ ಸಂಘ ಪರಿವಾರದ ಸ್ವಯಂ ಸೇವಕರು, ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು, ಹಲವಾರು ಮಠಾಧೀಶರು, ಸಂತರು, ಮಹಂತರು ಕೂಡ ಫೋನ್ ಹಾಯಿಸಿ ನನ್ನ ಆಶೀರ್ವಾದ ಮಾಡಿದ್ದಾರೆ. ಅವರೆಲ್ಲರ ಆಶೀರ್ವಾದದಿಂದ ವಿಜಯಪುರ ಜನತೆಯ ಮುಂದೆ ನಾನು ಮತಭಿಕ್ಷೆ ಮಾಡಲು ಹೋಗ್ತಾ ಇದ್ದೇನೆ ಅನ್ನೋದನ್ನ ತಮ್ಮ ಮುಂದೆ ಘೋಷಣೆ ಮಾಡ್ತಾ ಇದ್ದೇನೆ. ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ನಾನು ನನ್ನ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನು 19ನೇ ತಾರೀಕಿನವರೆಗೆ ನನಗೆ ನನ್ನ ನಾಯಕರುಗಳ ಮೇಲೆ, ಭಾರತೀಯ ಜನತಾ ಪಕ್ಷದ ಮೇಲೆ ನನಗೆ ವಿಶ್ವಾಸವಿದೆ. ಖಂಡಿತವಾಗಿ ಅವರು ವಿಜಯಪುರ ಜಿಲ್ಲೆಗೆ ನ್ಯಾಯವನ್ನು ಒದಗಿಸ್ತಾರೆ ಅಂತ ಅಪಾರವಾದ ಅಭಿಮಾನ, ಗೌರವ, ಸಮ್ಮಾನ ಕೂಡ ಅವ್ರ ಮೇಲೆ ಇಟ್ಕೊಂಡಿದ್ದೇನೆ. ಹೀಗಾಗಿ ಬಂಧುಗಳೇ, ತಮ್ಮೆಲ್ಲರ ಸಹಾಯ ಸಹಕಾರದ ಒಂದು ಅಪೇಕ್ಷೆ ಮಾಡ್ತಾ ದಯನೀಯವಾಗಿ ತಮ್ಮಲ್ಲಿ ವಿನಂತಿ ಮಾಡ್ತೇನೆ. ನನ್ನ ಒಂದು ಈ ಹೋರಾಟಕ್ಕೆ, ಸ್ವಾಭಿಮಾನಿ ವಿಜಯಪುರದ ಹೋರಾಟಕ್ಕೆ, ಸಮಗ್ರ ಅಭಿವೃದ್ಧಿಗಾಗಿ, ಜನತೆಯ ವಿಶ್ವಾಸವನ್ನ ಉಳಿಸೋದಕ್ಕೋಸ್ಕರವಾಗಿ ಈ ಹೋರಾಟಕ್ಕೆ ತಮ್ಮ ಬೆಂಬಲವನ್ನ ಬೇಡ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ತಮ್ಮ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಡೋದು ಕೂಡ ಸನ್ನದ್ಧರಾಗಿದ್ದೇನೆ. ಕನ್ಫ್ಯೂಷನ್ ಮಾಡೋ ಉದ್ದೇಶ ಇಲ್ಲ. ಸಮಯ ಸಂದರ್ಭಕ್ಕೆ ನಾವು ಕಾಯಬೇಕಾಗ್ತದೆ. ಆ ಸಮಯ ಸಂದರ್ಭ ಬಂದಾಗ ಪ್ರತಿಯೊಂದಕ್ಕೂ ಒಂದು ಕಾಲ ಮಿತಿ ಇದೆ. ಕಾಲ ಪಕ್ವ ಆಗಬೇಕು. ಪಕ್ವ ಆದಾಗ ನಾನು ನಿಮ್ಮನ್ನ ಮತ್ತೆ ಬರ್ತೀನಿ. ಈಗಾಗಲೇ ನಾನು ಪಕ್ಷದ ಸ್ವಾಭಿಮಾನಿ ಕಾರ್ಯಕರ್ತರ ಸಂಪರ್ಕ ಮಾಡಿದ್ದೇನೆ. ನೊಂದ ಮನಸ್ಸುಗಳನ್ನು ನಾನು ಮಾತಾಡಿದ್ದೇನೆ. ಅವರೆಲ್ಲರೂ ಕೂಡ ಈಗ ನಿರ್ಲಿಪ್ತ ಮನೋಭಾವನೆ ಸುಮ್ಮನೆ ಕೂತ್ಕೊಂಡಿದ್ದಾರೆ. ಅವ್ರಿಗೂ ಧೈರ್ಯ ತುಂಬಿ ಸ್ವಾಭಿಮಾನದಿಂದ ನನ್ನ ಜೊತೆಗೆ ಇರಕ್ಕೆ ಹೇಳಿದ್ದೀನಿ. ಅವರು ಕೂಡ ಒಪ್ಕೊಂಡಿದ್ದಾರೆ. ಆ ನಿಟ್ಟಲ್ಲಿ ಮುಂದಿನ ನಿರ್ಧಾರ ತಗೋತೇವೆ. ಅದಕ್ಕೆ ಅದು ಕೂಡ ಸ್ಪಷ್ಟ ಮಾಡಿದೆ. ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತನಿಗೆ ಪಕ್ಷ ದೊಡ್ಡದು, ವ್ಯಕ್ತಿಯಲ್ಲ. ದೇಶ ದೊಡ್ಡದು, ಪಕ್ಷವಲ್ಲ. ಅದಕ್ಕಾಗಿ ನಾನು ಈಗಾಗಲೂ ಕೂಡ ಬದ್ಧನಾಗಿದ್ದೇನೆ. ಪಕ್ಷ ಎಲ್ಲನ ಗಮನಿಸಿ ನಂಗೆ ನ್ಯಾಯ ಕೊಡ್ತಾನೆ ವಿಶ್ವಾಸ ಇದೆ. ಆ ನಿಟ್ಟಿನಲ್ಲಿ ಮಾತಾಡ್ತೇನೆ. ನೋಡಿ ಸರ್, ನಿರ್ಣಯ ತೆಗೆದುಕೊಳ್ಳಲಿ ಯಾರಾದ್ರೂ ಹೇಳಬಹುದು. ಆ ನಿರ್ಣಯ ತಿಳ್ಕೊಂಡು ನಾನು ಅದನ್ನ ಅವಲೋಕನ ಮಾಡಿ ಪುನರ್ ಪರಿಶೀಲನೆ ಮಾಡಿ ಅಂತ ಹೇಳಿದ್ದೇನೆ. ಸಮಯದ ಅವಕಾಶ ಇದೆ. ಈಗಾಗಲೇ ನಾವು ಜಜ್ಮೆಂಟ್ಗೆ ಜಂಪ್ ಮಾಡುವಂತಹ ಒಂದು ತೀವ್ರತೆ ಇಲ್ಲ. ಅದು ಯಾವ ಮಾನದಂಡ? ಯಾಕೆ ಒಬ್ಬರೇ ಕೊಡ್ಬೇಕಂತ ಬರೆದಿಟ್ಟಿದೆ ಸಂವಿಧಾನದಲ್ಲಿ? ಎಲ್ಲದು ಇದೆಯಾ? ಈ ಮುಂಚೆ ಒಂದೊಂದೇ ಸಮಯಕ್ಕೆ 4 ಲಕ್ಷ ಟಿಕೆಟ್ಗಳು ಕೊಡ್ತಿದ್ರು. ಪ್ರಶ್ನೆ ಮಾಡಿದೀವಾ? ನೋಡಿ, ಸಾರ್ವಭೌಮ ಸಂವಿಧಾನದಲ್ಲಿ ಎಷ್ಟು ಜನ ಬೇಕಾದರೂ ಕೇಳಬಹುದು, ಟಿಕೆಟ್ ಕೊಡಬಹುದು. ಕೊಡುವಂತಹ ನಿರ್ಧಾರ ತಗೊಳ್ತಾ ಹಿರಿಯರು. ಒಂದು ಕೊಟ್ಟಿದ್ದಾರೆ ಅಂತ ಮುಗಿತ್ತು ತೋರಿಸುವಂತ ಪ್ರಯತ್ನ ಬೇಡ. ಅದಕ್ಕೆ ಉತ್ತರ ಕೊಡೋದಿಲ್ಲ. ಆ ಪ್ರಶ್ನೆಗೆ ಉತ್ತರ ಅವ್ರ ಕಡೆ ತಗೊಳ್ಳೋದು ಸಮಂಜಸ ಅನ್ಸುತ್ತೆ. ನನಗೆ ಕೇಳಿದಂತಹ ನನ್ನ ನೇರವಾದ ಸಂಬಂಧಪಟ್ಟ